ಮಹಾಲಕ್ಷ್ಮಿ ತಾಯಿ, ಸಂಗಮೇಶ ದೇವ ತಾಯಿ. ತಾಯಿ, ನಂಬಿ ಬಂದ ಭಕ್ತರನ್ನ ಯಾವತ್ತೂ ನೀನು ಕೈ ಬಿಟ್ಟವಳಲ್ಲ. ಹೀಗಿರ್ಬೇಕಾದ್ರೆ ಯಾರಾದರೂ ನರಮಾವನಿಗೆ ವಿಷದ ಹಾವು ಕಚ್ಚಿದರೆ ಸಾಕು, ಆ ಹಾವಿನಿಂದ ಸಂಕಟ ಪಡೋದಕ್ಕಿಂತ ನಿನ್ನಲ್ಲಿ ಭಕ್ತಿಯಿಂದ ಬಂದು ಬೇಡಿಕೊಂಡಾಗ ಆ ವಿಷವನ್ನ ದೂರ ತಳ್ಳಿ ಮತ್ತೆ ಆ ಮಾನವನನ್ನ ಶುದ್ಧ ಮನುಷ್ಯನಾಗಿ ಮಾಡುವ ಭಾರ ನಿನ್ನನ್ನೇ ಕೂಡಿರುತ್ತಮ್ಮ. ಹೀಗಿರ್ಬೇಕಾದ್ರೆ ನಮ್ಮಂಥ ಬಡತನದ ಬಾಳಲ್ಲಿ ಆ ನರನಾಗ ಎಂಬ ವಿಷಜಂತು ಸದಾ ಆಟ ಆಡ್ತಾನೆ ಇದ್ದಾನೆ. ತಾಯಿ, ಅಂಥವನ ಸಂಹಾರಕ್ಕಾಗಿ ನೀನು ಯಾವಾಗ ಬರುವೆ? ಆ ದುಷ್ಟನ ನಿರ್ನಾಮ ತುಂಬಾ ಅಗತ್ಯ ಅಮ್ಮ. ತಾಯಿ, ಈ ನನ್ನ ಮಾತನ್ನ ನೆರವೇರಿಸಿ ಈ ನನ್ನ ಸಂಸಾರವನ್ನ ಸುಖವಾಗಿಡೋ ಭಾರ ನಿನ್ನನ್ನೇ ಕೂಡಿದೆ ಅಮ್ಮ, ನಿನ್ನನ್ನೇ ಕೂಡಿದೆ. ಹೇಮ, ಹೇಮ, ಏನು ಪೂಜೆ ಮುಗಿದಿಲ್ಲವೇ? ಮುಗೀತು, ಬನ್ನಿ ಸ್ವಾಮಿ. ಹೇಮ, ಇಂದು ಸೋಮವಾರ, ನಮ್ಮ ಎತ್ತುಗಳಾದ ರಾಮಲಕ್ಷ್ಮಣಗಳಿಗೆ ಪೂಜೆ ಮಾಡಿಬಿಡು. ಮೈ ತೊಳೆದುಕೊಂಡು ಬಂದಿದ್ದೇನೆ. ಆಯ್ತು ರೀ, ಈಗಲೇ ಮಾಡ್ತೀನಿ. ಹಾ ಹೇಮ, ನಾನು ಎತ್ತುಗಳನ್ನು ಹೊರಗೆ ಕಟ್ಟಿ ಅವುಗಳಿಗೆ ಮೇವು ಹಾಕಿ ಬರುತ್ತೇನೆ. ಅಮ್ಮ ಮಹಾಲಕ್ಷ್ಮಿ ತಾಯಿ, ಈ ಜೋಡೆತ್ತಗಳು ಈ ಮನೆಯ ಕಲ್ಪವೃಕ್ಷ ಇದ್ದ ಹಾಗೆ ಸದಾ ಅವಳಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ನನ್ನ ಸಂಸಾರವನ್ನ ಸುಖವಾಗಿಡಮ್ಮ, ನಿನ್ನಲ್ಲಿ ಸೊರಗೊಟ್ಟು ಬೇಡಿಕೊಳ್ಳುವೆ. ಹೇಮ, ಶ್ರೀ ಮನೆ ಮಧ್ಯೆ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿಕೊಳ್ಳುತ್ತಿದ್ದೆ ಅಂತ ಕಾಣುತ್ತೆ. ಇನ್ನೇನ್ರಿ ಬೇಡಿಕೊಳ್ಳಿ, ಬಡತನ ಬಾರದಂತೆ ಈ ನನ್ನ ಸಂಸಾರವನ್ನ ಸುಖವಾಗಿಡಮ್ಮ ಅಂತ ಭಕ್ತಿಯಿಂದ ಬೇಡಿಕೊಂಡಿರಿ. ಬಡತನ? ಹೇಮ, ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಮೆರಿಬೇಕು ಎನ್ನುವ ಮಹಾನ್ ಕಾಲವಿದು. ಅಂಥದರಲ್ಲಿ ಬಡತನದ ಬಗ್ಗೆ ಬಹುದೂರವಾಗಿ ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು? ಹೇಮ, ಯಾವಾಗ ಮುಂದೆ ಬರಬೇಕು? ಬರ್ತಾರೆ ಸ್ವಾಮಿ, ನೀವು ನೊಂದುಕೊಳ್ಳಬೇಡಿ. ಇವತ್ತಲ್ಲ ನಾಳೆ ಆದ್ರೂ ನಮ್ಮಂಥವರ ಬಾಳಿಗೆ ಬೆಳಕು ಚೆಲ್ಲುವಳೇ ಆ ಮಹಾತಾಯಿ. ಹೀಗಿರ್ಬೇಕಾದ್ರೆ ನಾವು ನಂಬಿ ನಡಿಬೇಕ್ರಿ ಆ ದೇವಿನ. ನಂಬಿಕೆ? ಇನ್ನೆಲ್ಲಿ ನಂಬಿಕೆ ಹೇಮ? ನಂಬಿಕೆ ಎಂಬ ಮೂರಾಕ್ಷರದ ದೇವರು ಎಂಬ ಮಹಾನುಭಾವ ಹಣ ಎಂಬ ಎರಡಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಹೇಮ? ಇನ್ನೆಲ್ಲಿ ನಂಬಿಕೆ? ಹಾಗನ್ಬೇಡರಿ. ನಂಬಿ ಕೆಟ್ಟವರಿಲ್ಲೋ ರಂಗಯ್ಯ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯ ಅನ್ನಂತೆ ನಂಬಿಕೆ ಮನುಷ್ಯನಿಗೆ ತುಂಬಾ ಮುಖ್ಯ ರೀ. ನಂಬಿದ್ರೆ ಜೀವನ ಸಾಗೋದು. ನೋಡು ಹೇಮ, ಅತಿಯಾಗಿ ದೇವರನ್ನು ನಂಬಿ ಪೂಜೆ ಪುನಸ್ಕಾರವೆಂದು ಸಮಯವನ್ನು ಹಾಳು ಮಾಡಬೇಡ ಹೇಮ, ಹಾಳು ಮಾಡಬೇಡ. ಯಾಕ್ರಿ, ಏನಾಗಿದೆ ಇವತ್ತು ನಿಮಗೆ? ಆ ದೇವರ ಮೇಲೆ ಭಕ್ತಿ ಇಲ್ಲ, ಭಯ ಇಲ್ಲ. ಆ ದೇವರನ್ನ ಕಂಡ್ರೇನೆ ನೀವು ಸೇರ್ತಾ ಇಲ್ಲ. ಯಾಕೆ ದೇವರಿಗೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು? ಹೇಮ, ಅದೇನಂತ ಹೇಳಲಿ ನಿನಗೆ? ನೋಡ್ರಿ, ಅದೇನು ಅಂತ ನೀವು ಬಿಡಿಸಿ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ನಿಮ್ಮ ನೋವು ಏನು ಅಂತ ಹೇಳಿ, ಅದೇನು ಅಂತ. ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 20 ವರ್ಷಗಳ ಹಿಂದೆ ಇದೇ ಶ್ರೀ ದರ್ಶನಟ್ಟಿ ಮನೆಯಮ್ಮ ದೇವಿ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳಿದ್ದವು. ಆ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟು ಸಾಕಿಸಲು ಇದ್ದ ಅಣ್ಣನ ದನಿಗಳಾದ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯರನ್ನು ಆ ನರನಾಗ ಮತ್ತು ವಿಷಕಂಠರು ಕೂಡಿ ಕೊಲೆ ಮಾಡಿದರು ಹೇಮ, ಕೊಲೆ ಮಾಡಿದರು. ಸ್ವಾಮಿ, ಇದನ್ನೇನು ಹೇಳ್ತಾ ಇದ್ದೀರಿ ನೀವು? ಹೌದು ಹೇಮ, ನಾ ಹೇಳುತ್ತಿರೋದಲ್ಲ ನಿಜ. ಇದೇ ಸೋಮವಾರದಂದೇ ನಡೆದು ಹೋಯಿತು ಆ ದುರಂತದ ಘಟನೆ. ಅಲ್ಲ ರೀ, ಇಂಥ ದೊಡ್ಡ ವಿಷಯ ನಿಮ್ಮ ಮನಸ್ಸಲ್ಲಿ ಇಂಥ ದೊಡ್ಡ ನೋವನ್ನ ಇಟ್ಕೊಂಡು ಅದು ಹೇಗೆ ಸಹಿಸಿಕೊಂಡಿದ್ರಿ? ಯಾಕೆ ಒಮ್ಮೆ ಆದ್ರೂ ನನ್ನ ಮುಂದೆ ಹೇಳಬಾರ್ದಾಗಿತ್ತೇ ನೀವು? ಮತ್ತೇನು ಮಾಡುವುದು ಹೇಮ?
ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಅರೆತು ಈ ಭೂಮಿಲಿ ಬಾಳಿದರೆ ಈ ಮನುಷ್ಯನಿಗೊಂದು ಬೆಲೆ, ಹುಟ್ಟಿ ಬಂದದ್ದಕ್ಕೂ ಸಾರ್ಥಕ. ಹಾ, ಹೋಗ್ಲಿ ಬಿಡಿ. ಈ ವಿಷಯ ನನ್ನ ಮೈದುನಿಗೆ ಗೊತ್ತೇನ್ರಿ? ಅವನಿಗೇನಾದ್ರೂ ಈ ವಿಷಯ ಹೇಳಿದ್ದೀರಾ? ಇಲ್ಲ ಹೇಮ, ಇಲ್ಲ. ಯಾಕೆಂದರೆ ಅವನಿಗಿನ್ನು 5 ವರ್ಷ ತುಂಬಿದವು ಅಷ್ಟೇ. ಈ ವಿಷಯ ಏನಾದರೂ ಅವನಿಗೆ ತಿಳಿಸಿದರೆ ಅದೇ ಚಿಂತೆಯಲ್ಲಿ ಕೊರಗುವನೆಂದು ಈ ಘಟನೆಯನ್ನು ನನ್ನಲ್ಲೇ ಬಚ್ಚಿಟ್ಟಿರು ಹೇಮ, ನನ್ನಲ್ಲೇ ಬಚ್ಚಿಟ್ಟಿರು. ಅಲ್ಲ ರೀ, ಇಂಥ ವಿಷಯವನ್ನ ಬಹಳ ದಿವಸ ಮುಚ್ಚಿಟ್ಕೊಳ್ಬಾರ್ದು. ಅದೇನೇ ಸತ್ಯ ಇದ್ರು ಅದನ್ನ ಅವನ ಮುಂದೆ ಹೇಳ್ಬೇಡಿ. ಅವಾಗ್ಲೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದು. ಹೇಳಿಬಿಡಿ ವಿಷಯವನ್ನ. ಇವಾಗ ಹೇಮ, ಇವಾಗ ಬೇಡ. ಯಾಕೆಂದರೆ ಅವನು ಇನ್ನು ಬಾಳಿ ಬದುಕಬೇಕಾದವನು. ಮುಂದೆ ಕಾಲ ಬಂದಾಗ ನಾನೇ ಎಲ್ಲವನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೂ ನಮ್ಮಲ್ಲೇ ಇರಲಿ ಈ ವಿಷಯ. ಏನಪ್ಪ ನಿಮ್ಮ ಇಷ್ಟ. ಒಟ್ಟಿನಲ್ಲಿ ವಿಷಯ ಗೊತ್ತಾಗಬೇಕು ಅಂತ ನನ್ನ ಆಸೆ. ಆದ್ರೆ ಈಗಲೇ ಬೇಡ ಅಂತ ಹೇಳ್ತಿದ್ರೆ ಅಂದ್ಮೇಲೆ ನಾನು ಅದಕ್ಕೆ ಒಪ್ಕೊಳ್ತೀನಿ. ಅವನ ಮುಂದೆ ನಾನು ಈ ವಿಷಯವನ್ನ ಹೇಳುದಿಲ್ಲ. ಹಾ ಏನ್ರಿ, ಹೊರಗಡೆ ನನಗೆ ತುಂಬಾ ಕೆಲಸ ಇದೆ. ಈಗ ತಾನೇ ಪೂಜೆ ಮುಗೀತು, ಅಡಿಗೆ ಸಿದ್ಧತೆ ಬೇರೆ ಮಾಡ್ಬೇಕು. ಅವನು ಬರೋ ಹೊತ್ತಾಯ್ತು. ಬರ್ಲಾ? ನಿಲ್ಲೇ ನನ್ನ ನಲ್ಲೆ. ಇದೇ ಸುಂದರ ಸಮಯದಲ್ಲಿ ನಿನ್ನ ಸಿರಿಕಂಠದಿಂದ ಒಂದು ಇಂಪಾದ ಗೀತೆ ಸೋಸಿ ಹೊರಬರಲಿ. ಅಯ್ಯಪ್ಪ, ಎಷ್ಟು ಜನರ ಮಧ್ಯಾಹ್ನ ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ತೆ. ಕೊನೆವರೆಗೂ ಇರುವೆ ನಾನು ನನ್ನಲವೇ ನನ್ನ ಚಲುವೆ ಬಳೆಬಾ ಬಳೆಬದ ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಮನೆಗೆ ಭಾರನ ಸನಿಗೆ ಸಿಹಿ ಮುತ್ತಿನ ಕಾಣಿಗೆ ದೀವಾರ ನನ್ನ ಚೆಲುವೆಗೆ ಸಿಹಿ ಮುತ್ತಿನ ಕಾಣಿಗೆ ದೀವಾರ ನನ್ನ ಸರಿಯಗೆ ಅಲ್ರಿ, ನೀವ ನಾಚ್ತಿರಲ್ರಿ ನನಗಿನ ಮೊದಲು. ನಾಚಿಕೆ ನನಗಲ್ಲ, ನಿನಗಿದೆ ನೋಡು. ಹೋಗ್ಲಿ ಬಿಡ್ರಿ, ಏನು ಬೇಕು? ಒಂದು ಸಿಹಿಯಾದ ಕಾಣಿಕೆ. ಏನದು ಕಾಣಿಕೆ? ಚುಮ್ಮ, ಆ? ಪಪ್ಪಿ, ಆ? ಸಿಹಿ ಮುತ್ತು. ಅಯ್ಯಯ್ಯಪ್ಪ, ಮುತ್ತ. ಹೌದು ಚುಮ್ಮ. ಒಲ್ಲಪ್ಪ, ನಾಚಿಕೆ ಆಗ್ತದೆ. ದೀವಾರ ನನ್ನ ಸರಿಯಗೆ
ಎಲ್ಲೋ ಸ್ಟೇಜ್ ಮೇಲಿನವರೆಲ್ಲ ಏನ್ರಿ ಹೊತ್ತಾಯ್ತು, ಬಂದ ನೋಡ್ರಿ ನಮ್ ಶೂರ. ಅಣ್ಣ ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಏನಪ್ಪ ಮೊದಲು ಬಂದಿದ್ದೀಯಾ? ಆ ದೇವಿಯ ಪೂಜೆ ಮಾಡಿದ್ದೀನಿ, ನೀನು ಹೋಗಿ ಮೊದಲು ಆ ದೇವಿಯ ಆಶೀರ್ವಾದ ತೆಗೆದುಕೋ. ಅತ್ತಿಗೆ, ಆ ದೇವರ ಆಶೀರ್ವಾದಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ ನನಗೆ ಬೇಕು. ತಮ್ಮ ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲ ಶ್ರೀ ಮನೆಯಮ್ಮ ದೇವಿ ಅನುಗ್ರಹ ಪಡೆದುಕೋ. ಸರಿ ಅಣ್ಣ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಸಹೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕೇಸರಿ ನೀನಾಗಲಿ ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಎದ್ದೇಳಪ್ಪ, ನೀನು ಈ ಜಗದಲ್ಲಿ ವೀರ ಪುತ್ರನಾಗು, ನೀನ್ ಎಲ್ಲ ಕೆಲಸದಲ್ಲೂ ಜಯಶಾಲಿಯಾಗಿ ಬಾ ಅಂತ ಆಶೀರ್ವಾದ ಮಾಡ್ತೀನಿ. ಅಣ್ಣ, ಅಂದು ವೀರ ಪರಾಕ್ರಮದಿಂದ ಹೋರಾಡಿದ ಸಂಗೊಳ್ಳಿರಾಯಣ್ಣ ಅಣ್ಣ ಈ ಕಡೆಗಳಲ್ಲಿ ಘೋರ ಕೃತ್ಯ ಮಾಡ್ತಿರುವ ಕಿರಾತಕ ಕರವನ್ನು ಬಗೆದು ಈ ದೇವಿ ನಮಸ್ಕರಿಸಿದ. ವೀರಪುತ್ರನ ಹೆಸರು ಪಡೆದಿದ್ರಿ. ನನ್ನ ಹೆಸರು ಗಂಡುಗುಲಿ ರಾಜೇಂದ್ರನ್ ತಮ್ಮ ರಾಜೇಂದ್ರನೇ ಅಲ್ಲ. ಹಾ ಸಹೋದರ, ನೀನು ನೌಕರಿಗೆ ಹೋದ ವಿಷಯ ಏನಾಯ್ತಪ್ಪ? ನೌಕರಿ? ಹಾ ಅಣ್ಣ, ನಮ್ಮಂತ ಬಡವರು ಏನಿಲ್ಲ ನೌಕರಿ, ಅದಕ್ಕೆ ನೌಕರಿನೇ ಬೇಡ ಒಂದು ನಿರ್ಧಾರ ಮಾಡಿ ಬಂದಿದ್ದೀನಿ. ಮೈದುನ, ಇದು ನೀನು ಹೇಳ್ತಾ ಇದೀಯಾ? ಅಣ್ಣ ಅತ್ತಿಗೆ, ನಮಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದ್ರೆ ನಮ್ಮಂತ ಬಡವರು ಲಂಚ ಕೊಟ್ಟರೆ ಮಾತ್ರ ಸಾಧ್ಯ. ಅದು ಅಲ್ಲದೆ ಈ ಲುಚ್ಚಾಧಿಕಾರಿ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ. ಹೋಗ್ಲಿ ಬಿಡಪ್ಪ ಮೈದುನ, ಹಾಗಾದ್ರೆ ನೌಕರಿ ಮಾಡೋದನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಕೆಲಸ ಮಾಡ್ಬೇಕು ಅಂದ್ಕೊಂಡೇನು? ರೈತ ಉತ್ತಮ ರೈತನಾಗಿ ನಿರ್ಧಾರ ಮಾಡಿದ ಅತ್ತಿಗೆ. ಅಂದ್ರೆ ನೀನು ಅತ್ತಿಗೆ ಇದ್ದೇ ಇದೆಲ್ಲ ಹಿರಿಯರು ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ವ್ಯವಸಾಯ ಮಾಡಬೇಕು ನಿರ್ಧಾರ ಮಾಡಿದ್ದೇನೆ. ತಮ್ಮ ಸಹೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸೋ ಇಲ್ಲ ಲಾಯರು, ಒಬ್ಬ ಡಾಕ್ಟರು, ಒಬ್ಬ ದೊಡ್ಡ ಅಧಿಕಾರಿ ಆಗುತ್ತಾನೆಂದು ಕನಸು ಕಂಡಿದ ಈ ಕಡುಬಡವ. ಆದರೆ ಕನಸಿನ ಕಲ್ಪನೆ ಕಡಲಿನಂತೆ ಕರಗಿ ಕಮರಿ ಹೋಯಿತಪ್ಪ ಎನ್ನ ಮನಸ್ಸಲ್ಲಿ. ಹೌದು ಮೈದಿನ, ನೋಡಪ್ಪ, ನೀನು ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದೀಯ. ಅಲ್ಲಿ ದುಡಿಯೋದಂದ್ರೆ ಅಷ್ಟೊಂದು ಸುಲಭದ ಮಾತು ಅಂದ್ಕೊಂಡಿದೀಯ? ಒಬ್ಬ ರೈತನ ಬೆವರಿನ ಹನಿನ ಕಷ್ಟ ಅದೇನು ಅಂತ ಅಲ್ಲಿ ಅನುಭವಿಸೋದವರಿಗೆ ಮಾತ್ರ ಗೊತ್ತಪ್ಪ. ಆ ಕಷ್ಟ ನಿನಗೆ ಬರಬಾರ್ದು ಅಂತಾನೆ ನಿನ್ನನ್ನು ಸಾಕಷ್ಟು ಶಾಲೆ ಕಲಿಸಿ ವಿದ್ಯಾವಂತನಾಗಿ ಮಾಡಿ ತಮ್ಮ ಜೀವನ ಮುಡುಪಿಟ್ಟು ನಿನ್ನನ್ನು ಓದಿಸ್ತಾ ಇರೋದು ನಿಮ್ಮ ಅಣ್ಣನವರು. ಅವರ ಆಸೆಯನ್ನು ನಿರಾಸೆ ಮಾಡಬೇಡದು. ಅಣ್ಣ ಅತ್ತಿಗೆ, ಒಬ್ಬ ಪೊಲೀಸ್ ಆದ್ರೆ 4 ಜನರ ಕೈಗೆ ಶಿಕ್ಷೆ ಕೊಡಿಸಬಹುದು. ಅದೇ ರೀತಿ ಒಬ್ಬ ಲಾಯರ್ ಆದ್ರೆ 4 ಜನರಿಗೆ ನ್ಯಾಯ ಕೊಡಿಸಬಹುದು. ಅದೇ ರೀತಿ ಒಬ್ಬ ಡಾಕ್ಟರ್ ಆದ್ರೆ 4 ಜನರಿಗೆ ಜೀವ ಉಳಿಸಬಹುದು. ಅದು ಅವರಿಗೆ, ಅದು ಅಲ್ಲದೆ ಡಾಕ್ಟರ್ ಪೊಲೀಸ್ ಅಷ್ಟೇ ಏಕಿ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ರೈತ. ಎಲ್ಲರೂ ಏನು ಬೇಕಾದ್ರೂ ಆಗ್ಬಹುದು, ಆದ್ರೆ ರೈತನಾಗಬೇಕಾದ್ರೆ ಅದು ಪೂರ್ವ ಜನ್ಮದ ಪುಣ್ಯ ಬೇಕಾ. ಅದಕ್ಕೆ ಹಿರಿಯರು ಹೇಳವೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು. ಅದಕ್ಕಾಗಿ ದೃಢ ನಿರ್ಧಾರ. ತಮ್ಮ, ನಿನಗೊಂದು ಕಿವಿ ಮಾತು ಹೇಳುವೆ, ಚೆನ್ನಾಗಿ ನೆನಪಿಟ್ಟುಕೋ. ಅದ್ಯಾವ ಮಾತು ಹೇಳೋಣ? ನೋಡು ಸಹೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಇದರಲ್ಲಿ ಆ ನರನಾಗನಂತ ಸೊಕ್ಕಿನ ಶ್ರೀಮಂತರ ದವಡಿಗೆ ಸಿಲುಕದೆ ಈ ಸಮಾಜದಲ್ಲಿ ಮುಂದೆ ಸಾಗಬೇಕು. ಇದು ನನ್ನ ಕಿವಿ ಮಾತು. ಅಣ್ಣ, ಅಂದು ಪರಾಕ್ರಮವನ್ನು ಹೋರಾಡಿದ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ಸಂಗೊಳ್ಳಿ ರಾಯಣ್ಣ ಆ ವಿಷಕಂಠ ನನ್ನ ತಲೆಗೆ ವಿಷಕ್ಕೆ ತಲೆ ಹಾಕಿದ್ರೆ ತುಂಡು ಮಾಡಿ ಆಕಾಶಕ್ಕೆ ಹೊತ್ತೊಯ್ದು ವಿಷ ಕಟ್ಟಿಸಲು ಬಂದ ಗುಡಿಗೋಡದ ಗರುಡ. ನೋಡಿದ್ರೇನ್ರಿ, ನನ್ನ ಮೈದನ ಸಾಮಾನ್ಯ ಏನ್ರಿ, ಬಾಹುಬಲಿ ರಾಜ ಹುಲಿ ಇದ್ದಂಗ. ಯವ್ವಾ ದೇವ್ರಿ, ನೋಡಪ್ಪ ಮೈದನ, ಊರಲ್ಲಿ ಹೆಣ್ಣು ಮಕ್ಕಳ ಕಣ್ಣು ತುಂಬಾ ಕೆಟ್ಟದಾಗಿದೆ. ಯಾವ ಹೆಣ್ಣು ಮಕ್ಕಳ ಕೆಟ್ಟ ಕಣ್ಣು ನಿನ್ನ ಮೇಲೆ ಬೀಳದ ಹಾಗೆ ಬದುಕಬೇಕು ಈ ಭೂಮಿ ಮೇಲೆ. ಅತ್ತಿಗೆ, ಕಾಮದ ನೋಡಿದ ನಾರೇ ಕಣ್ಣುಗಳನ್ನು ಕೆತ್ತಿಸಿದು ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ
ತಂಗಿಗೆ ಅಣ್ಣನಾಗಿ ಈ ಭುವನೇಶ್ವರ ಪುತ್ರನಾಗವೆ. ಇದೇ ರಾಜೇಂದ್ರ ಜೀವನದ ಹೋರಾಟ. ತಮ್ಮ ರಾಜೇಂದ್ರ, ಬಡವರ ಕೋಪ ದವಡೆಗೆ ಮೂಲವಾಗಬಾರದಪ್ಪ. ಅಣ್ಣ, ಯಾಕೆ ನನ್ನ ಮೇಲೆ ಅಪನಂಬಿಕೆ? ಇವನು ಹಂತಿಂದ ಗಂಡ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಇಬ್ಬಾಗ ಮಾಡಬಲ್ಲೆ, ಗುಡ್ಡಗಳ ಕಡಿದು ಕಡಲಾಗಿ ಹರಿಸಬಲ್ಲೆ, ಈ ವಚನ ಮುಗಿಸಿ ಆಕಾಶಕ್ಕೆ ಗುದ್ದೆ ಗುಡುಗು ಸುಡಿದ ಅಪ್ಪಳಿಸುವಂತೆ ಮಾಡಬಲ್ಲೆ. ತಮ್ಮ ರಾಜೇಂದ್ರ, ನೀನಾಡುವ ನುಡಿ ಕೇಳಿದರೆ ಹಸೆದು ಹೊಟ್ಟೆ ಕೂಡ ಹಿಂಗೆ ಹಾಲು ಕುಡಿದಷ್ಟೇ ಸಂತೋಷವಾಗುತ್ತಿದೆ. ಹೌದಪ್ಪ ನನ್ನ ಸಂಗೊಳ್ಳಿ ರಾಯಣ್ಣ, ಮಾತು ಸಾಕು, ಅಡಿಗೆ ಸಿದ್ಧವಾಗಿದೆ, ನಡೆಯಿರಿ ಅತ್ತಿಗೆ. ಒಟ್ಟಿಗೆ ಸೇರಿ ಊಟ ಮಾಡಿ. ಊಟ ಮಾಡೋದಕ್ಕಿಂತ ಒಂದು ಬಾಯಲ್ಲಿ ಒಂದು ಹಾಡೋದು ಕೇಳಬೇಕಂತ ಆಸೆ ಆಗಿದೆ. ಅಯ್ಯೋ 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 ನನ್ನ ರಾಜ, ನೀ ಕೇಳಬೇಕ ನಾ ಹಾಡೋದು ಹೆಚ್ಚ ಹಾಡಿ ಕಣ. ತುಂಬಿದ ಮನೆಯಲ್ಲಿ ಬೆಳಗಿನ ನಂದದೀಪ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ, ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ, ಬೆಳದಿಂಗಳೇ ಪ್ರೀತಿ ಕರಗಲು ಸಾಧ್ಯವೇ. ಪ್ರೀತಿಯ ಕಲಿಯೋಡಿನ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ,
ಸಾಕಿನ ಹಾ ಹೇಮ ರಾಜೇಂದ್ರ ನಡೆಯಿರಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಅಲ್ವೋ ಈಗಲೇ ಎಷ್ಟು ಆಸ್ತಿ ನಾಳೆ ಹೆಂಡತಿ ಬಂದ್ಮೇಲೆ ಗತಿ ಹೆಂಗ ಯವ್ವ 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 ಇಲ್ಲಿ ಕುಂತ ಹೊರ